ಜಯಮ್ಮ ಒಂದು ಹೋಟೆಲಲ್ಲಿ ಅಡುಗೆ ಕೆಲಸವನ್ನು ಮಾಡ್ತಾ ಇದ್ರು. ಜಯಮ್ಮ ಪ್ರತಿದಿನ ವಿಧ ವಿಧವಾದ ಸಾರನ್ನು ಮಾಡಿ ಸೊಸೆಗೆ ತಿನ್ಸ್ತಿದ್ರು. ಸೊಸೆ ಕೂಡ ತುಂಬಾ ಸಂತೋಷ ಪಡುತ್ತಾ ತಿಂತಾ ಇದ್ಲು. ಒಂದು ದಿನ ಮಾಡಿದ ಅಡಿಗೆಯನ್ನು ಇನ್ನೊಂದಿನ ಮಾಡ್ತಾನೆ ಇರ್ಲಿಲ್ಲ. ಪ್ರತಿದಿನ ಹೊಸ ಹೊಸ ಅಡುಗೆಯನ್ನು ಮಾಡಿಕೊಡ್ತಾ ಇದ್ರು. ಒಂದು ದಿನ ರಾತ್ರಿ ಮಗ ತಾಯಿಯ ಜೊತೆ ಹೀಗೆ ಹೇಳಿದ. ಏನಮ್ಮ, ಪ್ರತಿದಿನ ನಿಮ್ಮ ಸೊಸೆಗೆ ವಿಧ ವಿಧವಾದ ಅಡಿಗೆಯನ್ನು ಮಾಡಿಕೊಡ್ತಾ ಇದ್ದೀರಾ? ನೋಡಿದ್ರಾ ಅವಳು ತಿಂದು ತಿಂದು ಎಷ್ಟು ದಪ್ಪ ಆಗ್ತಿದ್ದಾಳೆ ಅಂತ. ಹೀಗೆ ಪ್ರತಿದಿನ ನೀವು ಅಡಿಗೆನ ಮಾಡಿ ಕೊಡ್ತಾನೆ ಇದ್ರೆ ಅವಳು ತಿಂದು ತಿಂದು ಇನ್ನಷ್ಟು ದಪ್ಪ ಆಗ್ತಾಳೆ. ನೀವೇ ಕೆಲಸ ಮಾಡ್ತೀರಾ, ಅವಳೇನ್ ಮಾಡ್ತಾಳೆ? ಅವಳು ತಿಂದು ತಿಂದು ಕೂರದ್ ಮಾತ್ರ. ನೀವು ಪ್ರತಿದಿನ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಅವಳು ಆಲೋಚನೆ ಮಾಡ್ತಾಳಾ? ಏನೇ ನಿಮ್ಮ ಅಣ್ಣನ ಮಗಳಾದ್ರೂ ಕೂಡ ಅವಳನ್ನ ಇಷ್ಟು ಚೆನ್ನಾಗಿ ನೀವು ನೋಡ್ಕೋಬೇಕಾ? ನೀವು ನನಕ್ಕಿಂತ ಅವಳನ್ನೇ ತುಂಬಾ ಚೆನ್ನಾಗಿ ನೋಡೋದು. ಸಾಕು, ಸುಮ್ನೆ ಇರೋ. ಏನೋ ನಿನ್ನ ರೋಡಲ್ಲಿ ಬಿಸಾಕಿದ ರೀತಿ ಮಾತಾಡ್ತಿದೀಯಾ? ನಾನ್ ತರದ್ನ ನಿಮ್ಮಿಬ್ರಿಗೂ ತೆಗ್ದಿಟ್ಟಿರ್ತೀನಿ. ಆದ್ರೆ ನಾನ್ ಬರಷ್ಟ್ರಲ್ಲಿ ನೀನು ತಿಂದ್ಬಿಟ್ಟು ಮಲ್ಕೊಂಡ್ ನಿದ್ರೆ ಮಾಡ್ತೀಯಾ? ಆದ್ರೆ ನನ್ ಸೊಸೆ ಆಗಲ್ಲ ಕಣೋ. ನಾನ್ ಯಾವಾಗ ಬರ್ತೀನಿ, ಏನ್ ತರ್ತೀನಿ ಅಂತ ನನ್ ಸೊಸೆ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನೀನಾಗ್ಲಿ ನಿನ್ನ ಅಣ್ಣನಾಗ್ಲಿ ನನ್ಗೋಸ್ಕರ ಯಾವತ್ತಾದ್ರೂ ಹಾಗೆ ಕಾಯ್ತಾ ಇರ್ತೀರಾ ಹೇಳಿ? ಅವಳು ನಿಮ್ಮ ಮೇಲೆ ಇರುವ ಪ್ರೀತಿಯಿಂದ ಅಲ್ಲಮ್ಮ ನಿಮಗೋಸ್ಕರ ಕಾಯ್ತಾ ಇರೋದು. ನೀವೇನ್ ತರ್ತೀರಾ ಅದನ್ನ ತಿನ್ನೋಣ ಅಂತ ಕಾಯ್ತಾ ಇರೋದು. ತಿನ್ನಕ್ಕೆ ಅಂತಾನೆ ಬಂದಿದ್ದಾಳೆ. ಆದ್ರೂ ನೀವು ಬೆಳಿಗ್ಗೆಯಿಂದ ಕೆಲಸ ಮಾಡ್ತೀರಾ, ರಾತ್ರಿ ನಿದ್ರೆ ಮಾಡುವ ತನಕ ಕೆಲಸ ಮಾಡ್ತಾನೆ ಇರ್ತೀರಾ. ನೀವು ತುಂಬಾ ಲೇಟ್ ಆಗಿ ಮನೆಗ್ ಬರ್ತೀರಾ. ಆದ್ರೆ ಅವಳು ನಿಮ್ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿ ಏನಾದ್ರೂ ಬಿಸ್ನೆಸ್ ಮಾಡ್ತಾಳಾ? ಇಲ್ವಲ್ಲ. ಅವ್ರ ತಂದೆ ಕೂಡ ಬಿರಿಯಾನಿ ವ್ಯಾಪಾರ ಮಾಡ್ತಾರೆ. ಅವಳಿಗೆ ಬಿರಿಯಾನಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಅವಳು ಒಂದಿನ ಆದ್ರೂ ಬಿರಿಯಾನಿ ಮಾಡ್ತಾಳಮ್ಮ. ವೆಜ್ ಬಿರಿಯಾನಿಗೆ ಇವಾಗೆಲ್ಲ ಎಷ್ಟೊಂದು ಮೌಸಿದೆ ಗೊತ್ತಾ? ನೀವು ಆವಾಗ ಹೊರಗಡೆ ಹೋಗಿ ಕೆಲಸ ಮಾಡದೆ ನಮ್ಮ ಮನೆ ಹತ್ರನೇ ಬಿರಿಯಾನಿಗೆ ಬೇಕಾದ ವಸ್ತುಗಳನ್ನ ನಿಮಗೆ ಅವಳು ಸಿದ್ಧ ಮಾಡಿ ಕೊಟ್ರೆ ನೀವು ಕೂಡ ಬಿರಿಯಾನಿನ ಮಾಡಿ ಇಲ್ಲೇ ಸಂಜೆ ಸಮಯದಲ್ಲಿ ನಮ್ಮ ಮನೆ ಹತ್ರ ಮಾರಾಟ ಮಾಡ್ಬೋದಲ್ವಾ? ಆದ್ರೆ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ? ಪ್ರತಿದಿನ ಏನ್ ತರೋಣ, ಸೊಸೆಗೆ ಹೇಗೆ ತಿನ್ನಿಸೋಣ ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ ಹೊರ್ತು ಇದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಸುಮ್ನಿರೋ. ಅವಳು ಸಣ್ಣ ಹುಡುಗಿ, ಅವಳಿಂದ ಮನೆ ಕೆಲಸ ಎಲ್ಲ ಮಾಡ್ಲಿಕ್ಕಾಗುತ್ತಾ? ಏನೋ ಅವಳ ಕೈಯಲ್ಲಾದ ಕೆಲಸ ಮಾಡ್ತಾಳೆ. ಬಿರಿಯಾನಿ ಮಾಡ್ಬೇಕಂದ್ರೆ ಅದು ಎಷ್ಟು ದೊಡ್ಡ ಕೆಲಸ. ಅವಳಿಗೆ ಅದೆಲ್ಲ ಗೊತ್ತಾಗುತ್ತಾ? ಅವಳು ಸಣ್ಣ ಹುಡುಗಿ ಕಣೋ. ಅವಳಿಗೆ ಅಷ್ಟು ದೊಡ್ಡ ಜವಾಬ್ದಾರಿ ಎಲ್ಲ ಇಲ್ಲ ಕಣೋ. ಪಾಪ ಕಣೋ. ಹೌದು, ನೀನ್ ಅವಳನ್ನ ಏನು ಹೇಳ್ದೆ ಇರೋದಿಲ್ವಾ? ಪಾಪ, ಯಾವಾಗ ನೋಡಿದ್ರು ಅವಳನ್ನ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ಸಾಕು, ಸುಮ್ನೆರಿ ಅಮ್ಮ. ನೀವು ಯಾವಾಗ್ಲೂ ಅವಳಿಗೆ ವಹಿಸ್ಕೊಂಡೇ ಮಾತಾಡ್ತೀರಾ. ಹೌದು, ಅವಳಿಗೆ ಅನುಭವ ಇಲ್ಲ ಅಂತ ನಿಮಗೇಗೆ ಗೊತ್ತು? ಅವಳು ಅವಳ ತಂದೆಗೆ ಎಷ್ಟು ಸಹಾಯ ಮಾಡ್ತಾಳೆ ಅಂತ ಗೊತ್ತಾ? ಒಂದೊಂದ್ ದಿನ ಅವ್ರ ತಂದೆಗೆ ಅನಾರೋಗ್ಯ ಸರಿ ಇಲ್ಲದಾಗ ಅವಳೇ ಅಂಗಡಿಯಲ್ಲಿ ಕೂತ್ಕೊಡ್ತಾಳೆ. ಅವಳಿಗೆ ಕೆಲಸ ಮಾಡಕ್ ಗೊತ್ತಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ಇವಾಗ್ಲೇ ನಿಮ್ಮ ಮುಂದೆ ಅವಳನ್ನ ಕರೆದು ಕೇಳ್ತೀನಿ. ಅವಾಗ ನಿಮಗೂ ಗೊತ್ತಾಗುತ್ತೆ ಅವಳಿಗೆ ಬಿರಿಯಾನಿ ಮಾಡಕ್ ಗೊತ್ತಾ ಇಲ್ವಾ ಅಂತ. ಈ ಕಡೆ ರಮ್ಯಾ ಕೂತ್ಕೊಂಡು ಅವಳ ಅತ್ತೆ ತಂದು ಕೊಟ್ಟಿದ್ದ ಊಟವನ್ನು ಮಾಡ್ತಾ ಇದ್ಲು. ರಮ್ಯಾ, ತಿನ್ನದ್ನ ನಿಲ್ಸು. ಮೊದ್ಲು ನಿನಗೆ ಬಿರಿಯಾನಿ ಮಾಡಕ್ ಗೊತ್ತಾ ಇಲ್ವಾ ಹೇಳು. ಗೊತ್ತು ರೀ, ನನಗೆ ಚೆನ್ನಾಗ್ ಗೊತ್ತು. ನಮ್ ತಂದೆ ಬಿರಿಯಾನಿ ಮಾಡಕ್ಕೆ ಹೇಳ್ಕೊಟ್ಟಿದ್ದಾರೆ. ನಮ್ ತಂದೆ ಇಲ್ಲದಾಗ ನಾನೇ ತುಂಬಾ ಸಲ ಅಂಗಡಿಯಲ್ಲಿ ಮಾಡಿದೀನಿ. ಹಾಗೇನೆ ನಮ್ ತಂದೆ ಕೂಡ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಗೊತ್ತಾಯ್ತಮ್ಮ, ಅವಳಿಗೆ ಬಿರಿಯಾನಿ ಮಾಡ್ಲಿಕ್ಕೆ ಗೊತ್ತು. ಅದು ನಿಮಗೆ ಮಾತ್ರ ಗೊತ್ತಿಲ್ಲ. ನೀವು ಅವಳಿಗೆ ಯಾವ ಕೆಲಸ ಹೇಳದಿರುವ ಕಾರಣನೇ ಅವಳು ನಿಮ್ ಜೊತೆ ವಿಷಯ ಹೇಳಲಿಲ್ಲ. ಅಷ್ಟು ರಾತ್ರಿ ಸಮಯವರೆಗೆ ನೀವ್ ಯಾಕೆ ಕಷ್ಟಪಡ್ತೀರಾ? ನೀವು ಅವಳು ಸೇರಿ ಏನಾದ್ರೂ ವ್ಯಾಪಾರವನ್ನು ಆರಂಭಿಸ್ಬೋದಲ್ವಾ? ಮನೆ ಹತ್ರನೇ ಬಿಸ್ನೆಸ್ ಅಂದ್ರೆ ನೀವಿಬ್ರು ಮನೆ ಹತ್ರನೇ ಕೆಲಸ ಮಾಡ್ತಿರ್ತೀರಾ. ಹೀಗೆ ಅದರಿಂದ ಬರುವ ಲಾಭದಲ್ಲಿ ನಮ್ ಸಾಲ ಎಲ್ಲ ತೀರುತ್ತೆ. ನೀವು, ನಾನು, ಅಪ್ಪ ಎಲ್ಲರೂ ಕಷ್ಟಪಡ್ತಾ ಇರೋದು ಸಾಲವನ್ನು ತೀರಿಸ್ಲಿಕ್ಕೆ ಅಲ್ವಮ್ಮ. ನಾವ್ ಏನಾದ್ರೂ ವ್ಯಾಪಾರವನ್ನು ಆರಂಭಿಸಿದ್ರೆ ಸಾಲನ ವೇಗವಾಗಿ ತೀರಿಸ್ಬೋದಲ್ವಾ? ಸರಿ ಕಣೋ, ನೀನೇನ್ ಹೇಳ್ತೀಯ ಅದನ್ನೇ ನಾವು ಕೂಡ ಮಾಡ್ತೀವಿ. ಆದ್ರೆ ನಮ್ಮ ಸುತ್ತಮುತ್ತ ತುಂಬಾ ಬಿರಿಯಾನಿ ಅಂಗಡಿಗಳಿದೆ ಅಲ್ವಾ? ಆ ಅಂಗಡಿ ಕೂಡ ಗುಂಪಲ್ಲೇ ಗೋವಿಂದ ಹಾಕೊಂಡು ಹಾಗೇ ಇದೆ. ಇವಾಗ ಏನ್ ಮಾಡಕ್ ಹೇಳ್ತೀಯ ನೀನೇ ಹೇಳು. ಹಾಗಾದ್ರೆ ನಾವು ಏನಾದ್ರೂ ರುಚಿಯಾಗಿ ವೆರೈಟಿ ಬಿರಿಯಾನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇವಾಗ ಹಲಸಿನಕಾಯಿ ಸೀಸನ್ ಅಮ್ಮ. ಹಲಸಿನಕಾಯಲ್ಲಿ ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ? ಆವಾಗ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನರು ಶನಿವಾರ ಸೋಮವಾರ ನಾನ್ ವೆಜ್ ತಿನ್ನಲ್ಲ ಅಲ್ವಾ? ಅದು ಅಲ್ಲದೆ
ತುಂಬಾ ವೆಜಿಟೇರಿಯನ್ ತಿನ್ನುವವರು ಕೂಡ ಇದ್ದಾರೆ. ಹೌದು ಕಣೋ, ತುಂಬಾ ಚೆನ್ನಾಗಿರುತ್ತೆ. ಹಲಸಿನಕಾಯಲ್ಲಿ ಬಿರಿಯಾನಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ಬೋದು. ವ್ಯಾಪಾರ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ನನಗೂ ಅನ್ಸುತ್ತೆ. ತಾಯಿ ಮಗ ಇಬ್ರು ಸೇರ್ಕೊಂಡು ಚೆನ್ನಾಗಿ ಮಾತಾಡ್ತೀರಾ, ಆದ್ರೆ ನನಗೆ ಹಲಸಿನಕಾಯಿ ಬಿರಿಯಾನಿ ಮಾಡಕ್ ಗೊತ್ತಿಲ್ವೇ? ನೀವೇನೋ ಹಲಸಿನಕಾಯಿ ಬಿರಿಯಾನಿ ಅಂತ ಹೇಳ್ತೀರಾ, ಅದು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ನಾನು ಇದುವರೆಗೂ ನಮ್ ತಂದೆ ಜೊತೆ ಸೇರಿ ಚಿಕನ್ ಬಿರಿಯಾನಿನೇ ಮಾಡಿದ್ದು. ನನಗೆ ಬೇರೆ ಬಿರಿಯಾನಿ ಎಲ್ಲ ಮಾಡಕ್ ಗೊತ್ತಿಲ್ಲ. ಹಲಸಿನಕಾಯಿ ಬಿರಿಯಾನಿಗೂ ಚಿಕನ್ ಬಿರಿಯಾನಿಗೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲಮ್ಮ. ಅದ್ರಲ್ಲಿ ಹಾಕೋ ವಸ್ತುಗಳೇ ಇದ್ರಲ್ಲೂ ಹಾಕೋದು. ಆದ್ರೆ ಹಲಸಿನಕಾಯಿನ ಸ್ವಲ್ಪ ಒಣಗಿಸ್ತೀವಿ ಅಷ್ಟೇ. ಅದಕ್ಕೆ ಅಕ್ಕಮ್ಮ ನೀನು ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀಯಾ? ಹಾಗಾದ್ರೆ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಮಾಡ್ಬೋದು. ಸರಿ, ಮಾಡೋಣ ಅತ್ತೆ. ನಾನು ನಿಮ್ ಜೊತೆಗೇನೆ ಇರ್ತೀನಿ. ಇಬ್ರು ಸೇರ್ಕೊಂಡು ಬಿಸ್ನೆಸ್ ಮಾಡೋಣ. ಓಹೋ, ಪರವಾಗಿಲ್ಲ ಇವಳ ಮಾತು. ಇಲ್ಲಿ ನೋಡಮ್ಮ, ನಾನೇ ಮಾಡೋದಾದ್ರೆ ನಿನ್ ಜೊತೆ ಯಾಕೆ ಹೇಳ್ತೀನಿ? ನನಗ್ ಮನೇಲಿ ಅಡಿಗೆ ಮಾಡಕ್ಕೆ ಮಾತ್ರ ಗೊತ್ತು. ಅಷ್ಟೊಂದ್ ಜನರಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ. ನೀನೇ ಕಲ್ತ್ಕೊಂಡು ಮುಂದೆ ನಿಂತು ನೀನೇ ಮಾಡ್ಬೇಕು ಬಿರಿಯಾನಿನ. ಸ್ವಲ್ಪತ್ತು ಸುಮ್ನಿರಿ. ಇಬ್ರು ಯಾಕೆ ಸುಮ್ನೆ ಜಗಳ ಮಾಡ್ಕೋತಿದ್ದೀರಾ? ನಾನು ಅಡಿಗೆ ಮಾಡೋರ್ನ ಕರೆದು ಹೇಳ್ಕೊಡಕ್ ಹೇಳ್ತೀನಿ. ಯಾರಾದ್ರೂ ಹೇಳಿಕೊಟ್ರೆ ಕಲಿತೀಯ ಅಲ್ವ ರಮ್ಯಾ? ಸರಿ ರೀ, ನಾನು ಕಲ್ತ್ಕೋತೀನಿ. ಸರಿ, ಹಾಗಾದ್ರೆ ರಮೇಶು ಅಡಿಗೆ ಮಾಡೋರ್ನ ಕರ್ಕೊಂಬಾ ಹಾಗೆ ಅಂತ ಹೇಳಿದ್ಲು. ಹಾಗೆ ಹೇಳಿದಾಗ ರಮೇಶ್ ಕೆಲ್ಸದವ್ರನ್ನ ಕರ್ಕೊಂಬರಕ್ಕೆ ಹೋದ. ಇಲ್ ನೋಡಿ, ಇವಳೆ ನನ್ನ ಹೆಂಡತಿ. ನೀವು ಅಡಿಗೆ ಕಲ್ಸ್ಬೇಕಾಗಿದೆ ಇವಳಿಗೇನೆ. ಚಿಕನ್ ಬಿರಿಯಾನಿ ಹೇಗೆ ಮಾಡ್ಬೇಕು ಅಂತ ಅವಳಿಗೆ ಗೊತ್ತು. ಆದ್ರೆ ಹಲಸಿನಕಾಯಿ ಬಿರಿಯಾನಿ ಮಾಡಕ್ ಗೊತ್ತಿಲ್ಲ. ನೀವು ಹೇಳ್ಕೊಟ್ರೆ ಅವಳು ಮಾಡ್ತಾಳೆ. ಹಾ ಸರಿ, ಹೇಳ್ಕೊಡ್ತೀನಿ. ಸರಿ, ಹೇಳ್ಕೊಡಿ. ಅಡಿಗೆ ಮನೆ ಹೊರಗಿದೆ, ಬನ್ನಿ ಹೊರಗಡೆ ಹೋಗೋಣ. ಮೊದ್ಲು ಹಲಸಿನಕಾಯಿನ ಕಟ್ ಮಾಡ್ಬೇಕಂದ್ರೆ ಕೈಗೆ ಎಲ್ಲ ಎಣ್ಣೆ ಹಾಕೊಂಡು ಆ ನಂತರ ಹಲಸಿನಕಾಯಿನ ತೆಗಿಬೇಕು. ಯಾಕೆ ಅಂದ್ರೆ ಅದ್ರಲ್ಲಿ ಹಾಲು ಬರುತ್ತೆ ಅಲ್ವಾ, ಆ ಹಾಲು ನಮ್ ಕೈಗೆ ಅಂಟ್ಕೊಂಡ್ರೆ ಆಮೇಲೆ ನಮ್ಮಿಂದ ಸರಿಯಾಗಿ ಕೆಲಸ ಕೂಡ ಮಾಡಕ್ಕಾಗಲ್ಲ. ಸ್ವಲ್ಪ ಜನರಿಗೆ ಹೇಳ್ಕೊಟ್ರೆ ನನಗೆ ಹೆಂಗೆ ಗೊತ್ತಾಗೋದು? ಒಂದು 100 ಜನಕ್ಕೆ ಆದ್ರೂ ಮಾಡಿದ್ರೆ ತಾನೇ ನನಗೂ ಗೊತ್ತಾಗೋದು. ಇವಾಗ ಯಾಕೆ ನೀ ಅಷ್ಟು ಜನರಿಗೆ ಇವಾಗ ಮಾಡಿದ್ರೆ ವೇಸ್ಟ್ ಆಗಲ್ವಾ? ನಿನಗೆ ಗೊತ್ತಾಗ್ಬೇಕು ಅಂತ ಅವ್ರನ್ನ ಕರೆದಿದ್ದು. ಅದು ಬಿಟ್ರೆ ಅವ್ರ ಜೊತೆ ಅಡಿಗೆ ಮಾಡ್ಸಕ್ಕಲ್ಲ. ಇಷ್ಟು ಕಡಿಮೆ ಮಾಡಿದ್ರೆ ನನಗ್ ಮಾತ್ರ ಹೇಗೆ ರೀ ಗೊತ್ತು? ಮಾಡಿದ್ರೆ 100 ಜನಕ್ಕೆ ಮಾಡಿದ್ರೆ ಮಾತ್ರ ನಂಗೆ ಗೊತ್ತಾಗೋದು. ಇಲ್ಲದಿದ್ರೆ ಮಾಡೋದೇ ಬೇಡ. ಅಯ್ಯೋ ದೇವ್ರೇ, ಇವಳ ಜೊತೆ ನನ್ನಿಂದ ಆಗೋದಿಲ್ಲಪ್ಪ. ಹೌದು, 100 ಜನಕ್ಕೆ ಅಡಿಗೆ ಮಾಡಿ ಎಲ್ಲೇ ಕೊಡೋದು? ಬೀದಿಯಲ್ಲಿ ಇರೋರಿಗೆ ತಿರುಗಿ ತಿರುಗಿ ಕೊಡಕ್ಕಾಗುತ್ತಾ? ಇವಾಗ್ಲೇ ಸಾಲ ಮಾಡಿದೀವಿ, ಇನ್ನಷ್ಟು ಸಾಲ ಅಂದ್ರೆ ನಮಗೇನೆ ತಲೆನೋವು. ಇಲ್ ನೋಡಪ್ಪ, ಒಂದು ಕೆಲ್ಸ ಮಾಡು. ಹೇಗೋ ಇವ್ರ ತಂದೆಗೆ ಬಿರಿಯಾನಿ ಅಂಗಡಿ ಇದೆ. ಅವರು ಚಿಕನ್ ಬಿರಿಯಾನಿನ ಮಾಡ್ಲಿಕ್ಕೆ ಬದಲು ಹಲಸಿನಕಾಯಿ ಬಿರಿಯಾನಿನ ಮಾಡ್ಲಿ. ಅವಾಗ ಅವರು ಕೂಡ ಅಂಗಡಿಗೆ ತಗೊಂಡೋಗಿ ವ್ಯಾಪಾರ ಮಾಡ್ಬೋದಲ್ವಾ? ಅವ್ರ ತಂದೆನ ಕರೆದು ಒಮ್ಮೆ ನೀನು ಮಾತಾಡು. ಸರಿ ಅಮ್ಮ. ಹೀಗೆ ರಮೇಶ್ ಹೋಗಿ ರಮ್ಯನ ತಂದೆಯನ್ನು ಕರ್ಕೊಂಡು ಮನೆಗೆ ಬಂದ. ಮಾವಯ್ಯ, ನಾವು ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡ್ಬೇಕು ಅಂತ ಇದ್ದೀವಿ. ನಿಮ್ಮ ಮಗಳಿಗೆ ಹೇಗೂ ಬಿರಿಯಾನಿ ಮಾಡಕ್ ಗೊತ್ತಲ್ವಾ? ಇವತ್ತು ಬೇರೆ ಬಿರಿಯಾನಿನ ಮಾಡಕ್ಕೆ ಅವಳು ಕಲಿಬೇಕು. ಅದಕ್ಕೆ ಯಾಕಪ್ಪ ನನ್ನ ಹೋಗಿ ಕರಿಬೇಕು? ಅವಳಿಗೆ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡಕ್ ಗೊತ್ತು. ಅವಳು ಚೆನ್ನಾಗಿ ಮಾಡ್ತಾಳೆ. ಅದು ಮಾತ್ರ ಅಲ್ಲದೆ ನಿಮ್ಮ ಮನೆ ರೋಡ್ ಸೈಡೇ ಇರೋದ್ರಿಂದ ಒಳ್ಳೆ ವ್ಯಾಪಾರ ಕೂಡ ಆಗುತ್ತೆ. ಅದಲ್ಲ ಮಾವಯ್ಯ, ಇಲ್ಲಿ ಸುತ್ತಮುತ್ತ ತುಂಬಾ ಚಿಕನ್ ಬಿರಿಯಾನಿ ಅಂಗಡಿಗಳಿದೆ. ಅದರಿಂದ ನಾವು ಸ್ವಲ್ಪ ವೆರೈಟಿಯಾಗಿ ವೆಜ್ಜಲ್ಲಿ ಹಲಸಿನಕಾಯಿ ಬಿರಿಯಾನಿ ಮಾಡ್ಬೇಕು ಅಂತ ಇದ್ದೀವಿ. ನಾನ್ ವೆಜ್ ಸೆಂಟರ್ ಮಧ್ಯದಲ್ಲಿ ವೆಜ್ ಸೆಂಟರ್ ಇದ್ರೆ ಚೆನ್ನಾಗಿ ವ್ಯಾಪಾರ ಆಗ್ಬೋದು ಎನ್ನುವುದು ನಮ್ಮ ನಂಬಿಕೆ. ಆ ಐಡಿಯಾ ತುಂಬಾ ಚೆನ್ನಾಗಿದೆ ಅಪ್ಪ. ಹೌದು, ಹಾಗಾದ್ರೆ ಬಿರಿಯಾನಿನ ರಮ್ಯಾ ಮಾಡ್ತಾಳಾ ಏನೋ? ಇಲ್ಲ ಅಣ್ಣ, ಇವಳಿಗೆ ಬಿರಿಯಾನಿ ಮಾಡಕ್ ಗೊತ್ತಂತೆ. ಆದ್ರೆ ಹಲಸಿನಕಾಯಿ ಬಿರಿಯಾನಿನ ಮಾಡಕ್ಕೆ ಬರಲ್ವಂತೆ. ಚಿಕನ್ ಬಿರಿಯಾನಿ ಅಂದ್ರೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಮೇಶ್ ಒಬ್ರು ಬಿರಿಯಾನಿ ಮಾಡೋರ್ನ ಕರ್ಕೊಂಡ್ಬಂದಿದ್ದಾರೆ. ಅವರು ಬಿರಿಯಾನಿ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ಅಂದ್ರೆ ನಿಮ್ಮ ಮಗಳೇನೋ 100 ಜನಕ್ಕೆ ಮಾಡಿ ತೋರ್ಸಿದ್ರೇನೆ ಕಲ್ತ್ಕೊಳ್ಳೋದು ಅಂತ ಹೇಳ್ತಾಳೆ. ಅಷ್ಟು ಜನರಿಗೆ ಮಾಡಿದ್ರೆ ಅದನ್ನ ನಾವು ಎಲ್ಲಿ ಬಿಸಾಕೋದು? ಅದರಿಂದ ಇವತ್ ನಿಮ್ಮ ಅಂಗಡಿಯಲ್ಲಿ ನೀವು ಹಲಸಿನಕಾಯಿ ಬಿರಿಯಾನಿ ಮಾಡಿ ವ್ಯಾಪಾರ ಮಾಡಿದ್ರೆ ನಿಮ್ಮ ಮಗಳು ಕೂಡ ನೋಡಿ ಆ ಬಿರಿಯಾನಿನ ಕಲ್ತ್ಕೊಳ್ತಾಳಲ್ವಾ? ಓ, ಅದ ಸಂಗತಿ. ಹಾಗಾದ್ರೆ ಇವತ್ತೇ ಹಲಸಿನಕಾಯಿನ ತಂದು
ಬಿರಿಯಾನಿ ಮಾಡಿ ವ್ಯಾಪಾರ ಮಾಡ್ತೀನಿ. ಅವಾಗ ಇವಳು ನೋಡ್ಕೊಳ್ತಾಳಲ್ವಾ, ಖಂಡಿತವಾಗಿ ಕಲ್ತ್ಕೋತಾಳೆ. ಸರಿ ಅಳಿಯಂದ್ರೆ, ನಾನು ರಮ್ಯನ ಕರ್ಕೊಂಡು ಹೋಗ್ತೀನಿ. ಸರಿ ಅಂತ ಹೇಳಿ ರಮ್ಯಾ ಅವಳ ತಂದೆಯ ಜೊತೆಗೇನೆ ಮನೆಗೆ ಹೋಗಿ ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ಲು. ಹೀಗೆ ರಮ್ಯಾ ಮನೆಯಲ್ಲಿ ಬಿರಿಯಾನಿ ಮಾಡುವಾಗ ಊರಿನ ಜನರೆಲ್ಲ ಕ್ಯೂ ಕಟ್ಟಿ ನಿಂತಿದ್ರು. ಹೀಗೆ ಒಳ್ಳೆ ವ್ಯಾಪಾರ ಆಗುವುದರಿಂದ 3 ಕಾಯಿ 6 ಹೂವಿನಂತೆ ಇವರ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗಿತ್ತು. ಹೀಗೆ ಜಯಮ್ಮ ಕುಟುಂಬ ಬಂದ ಲಾಭದಲ್ಲಿ ಚೆನ್ನಾಗಿರುವ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿದ್ರು. ಯಮುನಾ ಅವಳ ಮನೆ ಮುಂದೆ ತುಂಬಾ ಗಿಡಗಳನ್ನು ಬೆಳೆಸ್ತಾ ಇದ್ಲು. ಆ ಗಿಡ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿತ್ತು. ಹೀಗೆ ಸ್ವಲ್ಪ ದಿನಗಳಲ್ಲಿ ಬಿಸಿಲು ಕಾಲ ಆರಂಭವಾದ ನಂತರ ನೀರಿಲ್ಲದೆ ಗಿಡಗಳೆಲ್ಲ ತುಂಬಾನೇ ಬಾಡಿ ಹೋಗಿತ್ತು. ಅದನ್ನು ನೋಡಿ ಯಮುನಾ, ಅಯ್ಯೋ ಏನಿದು, ಗಿಡ ಎಲ್ಲ ಹೀಗೆ ಬಾಡಿ ಹೋಗಿದೆ, ಹೇಗಾದ್ರೂ ಇವುಗಳಿಗೆ ನೀರನ್ನು ಹಾಕಿ ಚೆನ್ನಾಗಿ ಬೆಳೆಸ್ಬೇಕು. ಏನಮ್ಮ ಯಮುನಾ, ನೀನು ಒಬ್ಳೇ ಕೂತ್ಕೊಂಡು ನಿನ್ನೊಳಗೆ ನೀನೇ ಏನೋ ಮಾತಾಡ್ತಾ ಇದ್ದೀಯಾ? ಹೌದತ್ತೆ, ನೋಡಿ ನೀರಿಲ್ದೆ ಗಿಡಗಳೆಲ್ಲ ಹೇಗೆ ಸತ್ತೋಗಿದೆ, ಇವುಗಳಿಗೆ ಚೆನ್ನಾಗಿ ನೀರಾಕಿ ಚೆನ್ನಾಗಿ ಬೆಳೆಸ್ಬೇಕತ್ತೆ. ಏನಮ್ಮ ನೀನ್ ಹೇಳೋದು? ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಹಾಗಿರುವಾಗ ನಿನ್ನ ಈ ಗಿಡಕ್ಕೆ ನೀರ್ ಬೇಕು ಅಂದ್ರೆ ಹೇಗೆ? ದಿನ ಹೋಗ್ತಾ ಹೋಗ್ತಾ ಬಿಸಿಲು ಏನಾಗುತ್ತೋ ಗೊತ್ತಿಲ್ಲ. ಗಿಡಗಳನ್ನ ಇವಾಗ ಸತ್ತೋದ್ರೂ ಕೂಡ ಮುಂದೆ ಮಳೆ ಬರುವಾಗ ಚೆನ್ನಾಗಿ ಬೆಳೆಸ್ಬೋದು. ಆದ್ರೆ ನಮ್ಮ ಜೀವನ ಏನ್ ಹೇಳು ನೋಡೋಣ. ಹೌದತ್ತೆ, ಹೊಡಿತಾ ಇರುವ ಈ ಬಿಸಿಲಿಗೆ ಕೆಲಸ ಮಾಡುವಾಗ ಕಾಲೆಲ್ಲ ಸುಟ್ಟೋಗಿ ಕೆಲಸ ಮಾಡ್ಲಿಕ್ಕೆ ಕೂಡ ಆಗದೇ ಇಲ್ಲ. ಮನೆಗ್ ಬಂದು ಅಡಿಗೆ ಮಾಡುವಾಗ ಕೂಡ ಮನೆಯಲ್ಲಿರುವ ಉಷ್ಣಕ್ಕೆ ಬೆವರ್ತಾ ಇದ್ದೀನಿ. ಸರಿಯಮ್ಮ, ಸರಿ, ನೀನು ಬೇಗ ಹೋಗಿ ಅಡಿಗೆ ಮಾಡು. ನನಗಂತೂ ತುಂಬಾ ಹಸಿವಾಗ್ತಾ ಇದೆ, ಬೇಗ ಅಡಿಗೆ ಮಾಡಿಕೊಡು. ಹೀಗೆ ಊಟ ಮಾಡ್ಲಿಕ್ಕೆ ಅಂತ ಕೂತಾಗ ಫ್ಯಾನ್ ಕೂಡ ನಿಂತೋಯ್ತು. ಅಯ್ಯೋ ಅತ್ತೆ, ನಮ್ಮ ಮನೆಯಲ್ಲಿ ಲೈಟ್ ಮಾತ್ರ ಉರಿತಾ ಇದೆ, ಆದ್ರೆ ಫ್ಯಾನ್ ಮಾತ್ರ ಓಡ್ತಾ ಇಲ್ಲ. ಕರೆಂಟ್ ಇದ್ರೂ ಕೂಡ ಯಾಳಾದ ಫ್ಯಾನ್ ನಿಂತೋಗ್ಬಿಡ್ತು. ಹೌದೌದು, ಬೆಳಿಗ್ಗೆ ಹಾಕಿದ್ರೆ ಫ್ಯಾನ್ನ ರಾತ್ರಿ ಗಂಟ ಓಡಿಸ್ತಾನೆ ಇರ್ತೀವಿ. ಬೆಳಿಗ್ಗೆ ಮನೆ ಗುಡಿಸುವಾಗ ಮಾತ್ರ ಫ್ಯಾನ್ನ ಆಫ್ ಮಾಡ್ತೀವಿ. ಅದಕ್ಕೆ ಅಂತ ರೆಸ್ಟ್ ಬೇಕಲ್ವಾ? ಫ್ಯಾನು ಹಾಳಾಗೋ ತನಕ ಅದನ್ನ ಹಾಕೊಂಡೇ ಇರ್ತೀವಿ. ಈ ಬಿಸಿಲು ಕಾಲದಲ್ಲಿ ಹಬ್ಬಬ್ಬಾ, ಈ ಫ್ಯಾನ್ ಇಲ್ದೆ ಮಾತ್ರ ಈ ಮನೆಯೊಳಗೆ ಕೂರ್ಲಿಕ್ಕಾಗುತ್ತಾ? ಅಯ್ಯೋ ದೇವ್ರೇ, ಆ ಫ್ಯಾನ್ ರಿಪೇರಿ ಆಗುವ ತನಕ ಈ ಮನೆಯಲ್ಲಿ ಹೇಗಿರೋದು? ಅತ್ತೆ, ಬಿಸಿಲು ಕಾಲದಲ್ಲೇ ಹೀಗೆ ವಿಧ ವಿಧವಾಗಿ ಕಷ್ಟ ಬರೋದು. ಹೌದು ಯಮುನಾ. ಹೀಗೆ ಅತ್ತೆ ಸೊಸೆ ಇಬ್ರು ಮಾತಾಡ್ತಾ ಇರುವಾಗ ಅಲ್ಲಿಗೆ ಪಕ್ಕದ ಮನೆಯ ರತ್ನಂ ಅವರ ಮನೆಗೆ ಬಂದ್ರು. ಸೀತಾ ಅತ್ತಿಗೆ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಅತ್ತಿಗೆ, ಊಟ ಮಾಡೋಣ ಅಂತ ನೋಡ್ದೋ, ಅಷ್ಟ್ರಲ್ಲಿ ಈ ಫ್ಯಾನ್ ಕೂಡ ನಿಂತೋಗ್ಬಿಡ್ತು. ಮೊದ್ಲೇ ಈ ಬಿಸಿಲು ಕಾಲದಲ್ಲಿ ಮನೆಯೊಳಗೆ ಕೂರಕ್ಕಾಗಲ್ಲ, ಅದ್ರಲ್ಲಿ ಈ ಫ್ಯಾನ್ ಬೇರೆ ನಿಂತೋಯ್ತಾ? ನಮ್ಮ ಪಕ್ಕದ ಬೀದಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ತುಂಬಾ ಚೆನ್ನಾಗಿ ರಿಪೇರಿ ಮಾಡ್ತಾನೆ. ತಗೊಂಡೋಗಿ ಅವನ ಜೊತೆ ಕೊಡಿ ಅತ್ತಿಗೆ, 1 ವಾರದಲ್ಲಿ ರಿಪೇರಿ ಮಾಡಿ ಕೊಟ್ಬಿಡ್ತಾನೆ. ಅತ್ತಿಗೆ, ಇವಾಗ್ಲೇ ಆ ಹುಡುಗನ ಕರೆದು ಈ ಫ್ಯಾನ್ನ ಸರಿ ಮಾಡಕ್ಕೆ ಹೇಳ್ತೀನಿ. ಹೌದು, ಇಷ್ಟಕ್ಕೂ ಏನತ್ತಿಗೆ ನೀವು ಬಂದ ವಿಚಾರ? ಅತ್ತಿಗೆ, ಬಿಸಿಲು ಕಾಲ ಆದ ಕಾರಣ ನಮ್ಮ ಬೋರ್ವೆಲ್ಲಲ್ಲಿ ನೀರ್ ಬರ್ತಾ ಇಲ್ಲ. ಅದಕ್ಕೇನೆ ನಿಮ್ ಜೊತೆ ಕೇಳ್ಕೊಂಡು ನಿಮ್ಮ ಬೋರ್ವೆಲ್ಲಲ್ಲಿ ನೀರ್ ತಗೊಳ್ಳೋಣ ಅಂತ ಬಂದೆ. ಏಕೆ ಕೂಡ ನಮ್ಮ ಮನೆಯಲ್ಲಿ ನೀರೇ ಇಲ್ಲ ಅತ್ತಿಗೆ. ನೀರ್ ಬೇಕಾದ್ರೆ ಕೊಡ್ತೀನಿ, ಆದ್ರೆ ಇವಾಗ ನೀರ್ ಬರ್ತಾ ಇಲ್ಲ. ಸರಿ ಅತ್ತಿಗೆ, ಮನೆಯೊಳಗೆ ಒಂದು ಬಿಂದಿಗೆ ಇದೆ, ಬೇಕಂದ್ರೆ ತಗೊಂಡೋಗಿ. ಸರಿ ಅತ್ತಿಗೆ, ಕುಡಿಲಿಕ್ಕಂತೂ ನೀರಿಲ್ಲಲ್ವಾ, ಕೊಡಿ ತಗೊಂಡೋಗ್ತೀನಿ. ಹೀಗೆ ಸರಿ ಅಂತ ಒಪ್ಪಿಕೊಂಡು ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಹೋದ್ರು. ಹೀಗೆ ಮರುದಿನ ಬೆಳಿಗ್ಗೆ ಅತ್ತೆ ಸೊಸೆ ಇಬ್ರು ಕೆಲ್ಸಕ್ಕೆ ಹೊರಟ್ರು. ಹೋಗ್ತಾ ಹೋಗ್ತಾ ರಸ್ತೆಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಏನೋ ಯಮುನಾ, ಬರ್ತಾ ಬರ್ತಾ ತುಂಬಾ ಸುಸ್ತಾಗ್ತಾ ಇದೆ, ಏನು ಅಂತ ಏನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಹೌದಾ ಅತ್ತೆ, ಹಾಗಾದ್ರೆ ಯಾಕತ್ತೆ ಕೆಲ್ಸಕ್ ಬಂದ್ರಿ? ನೀವು ಸುಮ್ನೆ ಮನೇಲೇ ಇರ್ಬೋದಾಗಿತ್ತಲ್ವಾ? ಏನಮ್ಮ ಮಾಡೋದು, ಕೆಲ್ಸಕ್ಕೆ ಹೋಗೋದಿದ್ರೆ ಹಣ ಕೂಡ ಇರಲ್ಲ. ಸರಿ, ಸ್ವಲ್ಪತ್ತಲ್ಲಿ ಅದೇ ತಾನಾಗಿ ಸರಿಯಾಗುತ್ತೆ. ಹೀಗೆ ಮಾತಾಡ್ತಾ ಹೋಗ್ತಾ ಹೋಗ್ತಾ ಸೀತಮ್ಮ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ರು. ಅವರು ಎಚ್ಚರವಾಗಿ ನೋಡುವಾಗ ಅವರ ಮನೆಯಲ್ಲಿ ಮಲಗಿದ್ರು. ಮುಂದೆ ಡಾಕ್ಟರ್ ಕೂಡ ನಿಂತಿದ್ರು. ಅಯ್ಯೋ, ನಾನಿವಾಗ ಎಲ್ಲಿದ್ದೀನಿ? ನಾವು ಕೆಲ್ಸಕ್ಕೆ ತಾನೆ ಹೋಗ್ತಾ ಇದ್ದೋ. ಅಯ್ಯೋ ಅತ್ತೆ, ನಿಮ್ಗೆ ಆಯಾಸ ಆಗಿ ನೀವು ತಲೆ ತಿರುಗಿ ಕೆಳಗೆ ಬಿದ್ಬಿಟ್ರಿ. ಇನ್ನು ಕೆಲ್ಸಕ್ಕೆ ಹೋದ್ರೆ ಸರಿಯಾಗಲ್ಲ ಅಂತ ನಿಮ್ನ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ನೋಡಿ ಅಮ್ಮ, ನಿಮಗೆ ಈ ಬಿಸಿಲೆಲ್ಲ ಆಗೋದಿಲ್ಲ. ನಿಮಗೆ ಬಿಸಿಲಲ್ಲಿ ಹೋದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಅದರಿಂದ ಚೆನ್ನಾಗಿ ನೀರನ್ನು ಕುಡೀರಿ, ನೀರಿರುವ ಹಣ್ಣುಗಳನ್ನು ತಿನ್ನಿ.
ಇವಾಗ ನೀವು ಮನೆಯಲ್ಲೇ ರೆಸ್ಟ್ ಮಾಡಿ. ಹಾಗಾದ್ರೆ ಯಾವಾಗಿಂದ ಡಾಕ್ಟರ್ ನನ್ ಕೆಲ್ಸಕ್ಕೆ ಹೋಗ್ಬೋದು? ಅತ್ತೆ, ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ತೀರಾ? ಹಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಮ್ ಜೊತೆ ನೀವಿರಲ್ಲ, ಗೋಡೆ ಮೇಲೆ ಫೋಟೋ ಆಗಿ ಇರ್ತೀರಾ. ನಮ್ ಜೊತೆ ಸಂತೋಷವಾಗಿ ನೀವು ಇರ್ಬೇಕು ಅಂದ್ರೆ ಮನೆಯಲ್ಲಿ ಆರಾಮವಾಗಿ ಇರಿ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ಬೇಡಿ. ನೀವು ಮನೆಯಲ್ಲಿ ಆರಾಮವಾಗಿ ರೆಸ್ಟ್ ಮಾಡಿ ನಮ್ ಜೊತೆ ಸೇರಿ. ನೀವ್ ಯಾಕೆ ಅತ್ತೆ ಕಷ್ಟಪಡ್ತೀರಾ? ಹೌದಮ್ಮ, ನಿಮ್ಮ ಸೊಸೆ ಹೇಳದ್ ಕೂಡ ನಿಜ ತಾನೇ. ಕೊಡುವಂತಹ ಮೆಡಿಸಿನ್ ಎಲ್ಲ ತಗೊಂಡು ಮನೆಯಲ್ಲಿ ರೆಸ್ಟ್ ಮಾಡಿ. ಸರಿ, ತುಂಬಾ ಎಚ್ಚರವಾಗಿರಿ. ಸರಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು. ಡಾಕ್ಟರ್ ಬಂದ ವಿಷಯ ಗೊತ್ತಾಗಿ ಸೀತಮ್ಮನ ಗಂಡನಾದ ಪ್ರಸಾದ್ ಮನೆಗೆ ಬಂದ್ರು. ಅರೆ, ಏನಿದು, ಇವತ್ತು ಯಾರನ್ನ ಬೈಲಿಕ್ಕೆ ಹೋದೆ? ಮನೆಯಲ್ಲಿ ನನ್ ಜೊತೆ ಜಗಳ ಮಾಡಿದ್ದು ಸಾಕಾಗಲ್ವಾ? ಇನ್ನು ಹೊರಗಡೆ ಹೋಗಿ ಎಲ್ರ ಜೊತೆ ಜಗಳ ಮಾಡ್ಬೇಕಾ? ಅದಕ್ಕೇನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೊರಟೋಗ್ತೀಯಾ? ಬೈದು ನನ್ ತಂದೆ ತಾಯಿ ಕೂಡ ಹೋಗಿ ಸೇರ್ಕೊಂಡ್ರು. ಇವಾಗ ನಿನ್ನ ಆರೋಗ್ಯದ ಮೇಲೇನೆ ನಿಂಗೆ ವೈರತ್ವನಾ? ರೀ, ಮೈಗೆ ಹುಷಾರಿಲ್ಲ, ನಾನು ಮಂಚದಲ್ಲಿ ಮಲಗಿದೀನಿ ಅಂತ ಕೂಡ ಆಲೋಚನೆ ಮಾಡದೆ ಬಾಯಿಗೆ ಬಂದಂಗೆ ನನ್ನ ಬೈತಾ ಇದ್ದೀರಲ್ವಾ? ನಿಮ್ಗೆ ಸ್ವಲ್ಪ ಆದ್ರೂ ಮನಸಾಕ್ಷಿ ಇದೆಯಾ ರೀ? ನೋಡ್ದಾ, ಇವಾಗ ಕೂಡ ನೀನು ಹೇಗೆ ಮಾತಾಡ್ತಾ ಇದ್ದೀಯಾ ಅಂತ. ಇವಾಗಾದ್ರೂ ನಿನ್ಗೆ ಹುಷಾರಿಲ್ಲ ಅಂತೇಳಿ ವಿಶ್ರಾಂತಿ ತಗೊಂಡ್ ಮನೇಲಿರು. ಮಾವಯ್ಯ ಬಂದ್ರಾ? ಕೂತ್ಕೊಳ್ಳಿ, ನಾನ್ ನಿಮ್ಮಿಬ್ರಿಗೆ ತಿನ್ಲಿಕ್ಕೇನ ತರ್ತೀನಿ. ಹಾಗೆ ಹೇಳಿ ಯಮುನಾ ಹೋಗಿ ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಅವರ ಅತ್ತೆ ಮಾವನಿಗೆ ಕೊಟ್ಲು. ಅಷ್ಟರಲ್ಲಿ ಪಕ್ಕದ ಮನೆ ಸುಜಾತ ಅಲ್ಲಿಗೆ ಬಂದ್ಲು. ಏನಾಯ್ತಕ್ಕ, ನೀವು ತಲೆ ತಿರುಗಿ ಕೆಳಗೆ ಬಿದ್ಬಿಟ್ರಂತೆ? ಏನಮ್ಮ, ನಾನು ತಲೆ ತಿರುಗಿ ಬಿದ್ದಿದ್ದು ನನ್ ಮಗನಿಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟರಲ್ಲಿ ನಿನಗೆ ಹೇಗಮ್ಮ ಅಷ್ಟು ಬೇಗ ಗೊತ್ತಾಯ್ತು? ಅತ್ತಿಗೆ, ಬಾವ ಅಷ್ಟೊಂದು ಗೊಂದಲದಲ್ಲಿ ಮನೆಗೆ ಬರುವುದನ್ನು ನೋಡಿ ಅವ್ರನ್ನ ಕರೆದು ನಾನೇ ಕೇಳ್ದೆ. ಆವಾಗ ಬಾವ ಹೇಳಿದ್ರು. ಸರಿ ಅತ್ತಿಗೆ, ಇವಾಗ ನಿಮ್ಗೆ ಹೇಗಿದೆ? ಪ್ರಸಾದು ಸುಜಾತ ಮಾತಾಡ್ತಾ ಇರುವಾಗ ನೋಡ್ಕೊಂಡ್ ನಿಂತಿದ್ದ. ಏನ್ರಿ ನೀವೇನು ಅವಳನ್ನ ಹಾಗೆ ನಿಂತು ನೋಡ್ತಾ ಇದ್ದೀರಾ? ಅವಳಾಗೆ ಮಾತಾಡ್ತಾ ಇದ್ರೆ ಅವಳನ್ನ ನೋಡಿದ್ರೆ ನಿಮ್ಗೆ ಹೆಮ್ಮೆ ಅನ್ಸುತ್ತಾ? ರೀ, ಹಳೇದೆಲ್ಲ ಮರ್ತೋಯ್ತಾ? ಕಳ್ದ ಸಲ ಅವಳಿಂದ ತಾನೇ ನಿಮಗೆ ನನ್ನ ಕೈಯಲ್ಲಿ ಒದೆ ಬಿದ್ದಿದ್ದು. ಅಮ್ಮ ಸುಜಾತ, ಇವಾಗ ಸ್ವಲ್ಪ ನಂಗೆ ಪರವಾಗಿಲ್ಲ. ನಿನ್ ಮನೆಗೆ ಹೊರಡು, ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಅಕ್ಕ, ನಮಗೆ ನೀರು ಬರ್ತಾ ಇಲ್ಲ, ಸ್ವಲ್ಪ ನೀರು ಕುಡಿಲಿಕ್ಕೆ ಕೊಡ್ತೀರಾ? ಅದಕ್ಕೇನಮ್ಮ, ನೀರ್ ತಾನೆ, ಮೋಟರ್ ಹಾಕಿ ಇವಾಗ್ಲೇ ನಾನು ತಂದು ಕೊಡ್ತೀನಿ. ನೀನ್ ಯಾಕಮ್ಮ ನೀರ್ನ ಎತ್ಕೊಂಡೋಗ್ತೀಯಾ? ನೀನು ಹೋಗಮ್ಮ, ನಾನೇ ನೀರು ಎತ್ಕೊಂಬಂದ್ ಕೊಡ್ತೀನಿ. ಸರಿ ಬಾವಾ, ನೀವೇ ತಂದ್ಕೊಡಿ, ನಾನು ಹೋಗ್ತೀನಿ. ಹಾಗೆ ಅಂತ ಹೇಳಿ ಸುಜಾತ ಅಲ್ಲಿಂದ ಹೊರಟೋದ್ಲು. ಏನಪ್ಪಾ, ಹೋಗಿ ನೀರ್ ತಗೊಂಡೋಗಿ ಕೊಡ್ತೀಯಾ? ಸರಿ ಸರಿ, ಹೋಗಿ ತಗೊಂಡೋಗಿ ಕೊಡಿ, ಹೋಗಿ ಹೋಗಿ. ಅವಳೇನು ನನ್ನ ಮಾತಾಡ್ಸ್ಲಿಕ್ಕೆ ಬಂದಿಲ್ಲ, ಅವಳು ನೀರಿಗೋಸ್ಕರನೇ ಬಂದಿದ್ದು. ಹಾಗೆ ಹೇಳಿದ ನಂತರ ಪ್ರಸಾದ್ ಹೋಗಿ ನೀರಿನ ಸ್ವಿಚ್ ಹಾಕಿ ಮೋಟರ್ನ ಆನ್ ಮಾಡಿದ್ರು. ಸ್ವಲ್ಪ ಹೊತ್ತು ತನಕ ಮಾತ್ರ ನೀರು ಬಂತು. ನೀರು ನಿಂತೋಯ್ತು. ಅಯ್ಯೋ, ಏನಿದು, ನೀರು ನಿಂತೋಯ್ತು, ಇವಾಗ ಏನ್ ಮಾಡೋದು? ಸಿಕ್ಕಿದ ನೀರಷ್ಟು ಕೊಟ್ಟು ಬರ್ತೀನಿ. ಹಾಗೆ ಅಂತ ಹೇಳಿ ಪ್ರಸಾದ್ ನೀರನ್ನು ತೆಗೆದುಕೊಂಡು ಹೋಗಿ ಸುಜಾತನಿಗೆ ಕೊಟ್ಟು ಬಂದ್ರು. ನೀರಷ್ಟು ನೀರೆಲ್ಲ ತಗೊಂಡೋಗಿ ಅವಳಿಗೆ ಕೊಟ್ಟು ಬಂದ್ಬಿಟ್ರಲ್ಲ, ಇವಾಗ ನಾವು ನೀರಿಗೆ ಏನ್ರಿ ಮಾಡೋದು? ಏನ್ ಮಾಡ್ತಿರೋ ಅದೆಲ್ಲ ನನಗ್ ಗೊತ್ತಿಲ್ಲ. ಈಗ ನಮ್ಮನೆಗೆ ನೀರ್ ಬೇಕು. ಹೀಗೆ ಮಾತಾಡ್ತಾ ಇರುವಾಗ ಅಷ್ಟರಲ್ಲಿ ಯಮುನಾ ಬಂದ್ಲು. ಅತ್ತೆ ಅತ್ತೆ, ಒಂದು ದೊಡ್ಡ ಸಮಸ್ಯೆ ಬಂದಿದೆ ಅತ್ತೆ. ಏನಾಯ್ತಮ್ಮ ಯಮುನಾ? ಅತ್ತೆ ಅತ್ತೆ, ನಾಳೆ ನಿಮ್ ಮಗಳು ಬರ್ತಾಳಂತೆ ಅತ್ತೆ, ನನಗೆ ಫೋನ್ ಮಾಡಿ ಹೇಳಿದ್ಲು. ಅಯ್ಯೋ, ಮೊದ್ಲೇ ನನಗೆ ಆರೋಗ್ಯ ಸರಿ ಇಲ್ಲ. ಹೌದು, ಇವಳ್ಯಾಕೆ ಬರ್ತಿದ್ದಾಳೆ? ಬಂದ ಹಾಗೆ ಮನೇಲಿರುವ ವಸ್ತುಗಳನ್ನೆಲ್ಲ ತಗೊಂಡೋಗ್ತಾಳೆ. ನನಗೆ ಏನ್ ಮಾಡೋದು ಗೊತ್ತಿಲ್ಲ. ಹಾಗೇನೆ ಅವರು ಎಷ್ಟೊಂದು ತಿಂತಾರಮ್ಮ. ಪಾಪ, ನೀನು ಕೆಲ್ಸ ಮಾಡಿ ಮಾಡಿ ತುಂಬಾನೇ ಆಯಾಸ ಆಗಿರ್ತೀಯ. ಸರಿ ಯಮುನಾ, ನಿನ್ಗೆ ಯಾರು ಸಹಾಯ ಮಾಡ್ತಾರೆ? ನಾನೇ ಸಹಾಯ ಮಾಡ್ಬೇಕು. ಅವಳು ಒಂದು ಸಣ್ಣ ಸಹಾಯ ಕೂಡ ನಿನ್ಗೆ ಮಾಡದೇ ಇಲ್ಲ. ಹೌದತ್ತೆ, ನನಗೆ ಮದುವೆಯಾದ ಇಷ್ಟು ದಿನದಲ್ಲಿ ಅವರು ಯಾವತ್ತೂ ಕೂಡ ಬರಲೇ ಇಲ್ಲ. ಇವಾಗ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಲ್ವಾ? ನಾನೇ ನೋಡ್ಕೋತೀನಿ. ನೀವು ಆರಾಮವಾಗಿ ರೆಸ್ಟ್ ಮಾಡಿ ಅತ್ತೆ. ಯಮುನಾ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಅವಳೊಬ್ಬಳೇ ತುಂಬಾ ಕಷ್ಟಪಟ್ಟು ಎಲ್ಲ ಕೆಲಸವನ್ನು ಮಾಡ್ತಿದ್ಲು. ಸ್ವಲ್ಪ ಸಮಯದ ನಂತರ ಅವರೆಲ್ಲೋ ಬಂದಾಗ ಕೂತ್ಕೊಂಡು ಎಲ್ಲ ಮಾತನಾಡಿದ ನಂತರ, ಮಕ್ಕಳಿಗೆ ಶಾಲೆಗೆ ರಜೆ ಅಲ್ವಾ, ಅದಕ್ಕೇನೆ ಸ್ವಲ್ಪ ದಿನ ಇಲ್ಲೇ ಇದ್ದು ಹೋಗೋಣ ಅಂತ ಬಂದಿದ್ದೀನಿ. ಅದು ಅಲ್ದೆ ನಮ್ಮ ಊರಲ್ಲಿ ನೀರಿಗೂ ತುಂಬಾ ಕಷ್ಟ. ಆದ್ರೆ ಇಲ್ಲಂದ್ರೆ ನಮ್ಮ ಅಣ್ಣ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ನಂಬಿಕೆ. ಅಯ್ಯೋ ಇಲ್ಲ ಕಣಮ್ಮ, ಇಲ್ಲಿ ಕೂಡ ನೀರಿಗೆ ತುಂಬಾನೇ ಕಷ್ಟ ಇದೆ. ಅದು ಮಾತ್ರ ಅಲ್ಲ, ಇಲ್ ನೋಡು, ನೀನ್ ಕೂತಿದೀಯಾ, ಫ್ಯಾನ್ ಕೂಡ ಹೇಗೆ ನಿಂತೋಗಿದೆ ಅಂತ. ಫ್ಯಾನ್ ನೆನ್ನೆನೆ ಹಾಳಾಯ್ತಮ್ಮ. ಹೀಗೆ
ಒಂದು 3 ದಿನಗಳು ಕಳೆದ ನಂತರ, ಅತ್ತೆ, ಇವರು ಇನ್ನೂ ಹೋಗ್ತಾ ಇಲ್ಲ. ಯಾವಾಗ ಹೋಗ್ತಾರತ್ತೆ? ಇವರಿಗೆ ಎಲ್ಲ ಮಾಡಿ ಕೊಟ್ಟು ಕೊಟ್ಟು ನಂಗೆ ತುಂಬಾ ಸುಸ್ತಾಗಿದೆ. ನನ್ನಿಂದ ಕೆಲ್ಸನೇ ಮಾಡಕ್ಕಾಗ್ತಿಲ್ಲ. ಈ ಬಿಸಿಲಿಗೆ ಒಲೆ ಹತ್ರ ಹೋಗೋದು ಅಂದ್ರೆ ನನ್ಗೆ ತುಂಬಾನೇ ಕಷ್ಟ ಆಗ್ತಿದೆ ಅತ್ತೆ. ನಾನು ಹೇಳ್ದೆ ಅಲ್ವಮ್ಮ, ಇವಳು ಮಾತ್ರ ಬಂದ್ರೆ ಬೇಗ ಇಲ್ಲಿಂದ ಹೋಗೋದಿಲ್ಲ. ನಮಗೆ ಕಷ್ಟದ ಮೇಲೆ ಕಷ್ಟನ ಕೊಡ್ತಾನೆ ಇರ್ತಾಳೆ. ಇವ್ರನ್ನ ಇಲ್ಲಿಂದ ಕಳ್ಸೋದು ಅಂದ್ರೆ ನಮ್ಮಿಂದ ಆಗಲ್ಲ ಕಣಮ್ಮ. ಯಾಕೆ ಅಂದ್ರೆ ನಿಮ್ಮ ಮಾವ ಇದ್ದಾರಲ್ವಾ, ಇವ್ರ ಮೇಲೆ ತುಂಬಾ ಇಷ್ಟದಿಂದ ನೋಡ್ಕೋತಾರೆ. ಹೌದಾ ಅತ್ತೆ? ಸರಿ ಸರಿ ಇರಿ, ಇವಾಗ್ಲೇ ಇವ್ರು ಇಲ್ಲಿಂದ ಹೋಗುವ ರೀತಿ ನಾನ್ ಮಾಡ್ತೀನಿ. ಚಿಕ್ಕಮ್ಮ, ಒಮ್ಮೆ ಇಲ್ಲಿಗೆ ಬರ್ತೀರಾ? ಏನಾಯ್ತು ಯಮನ, ಯಾಕೆ ಕರ್ದೆ? ಚಿಕ್ಕಮ್ಮ, ಹಣ್ಣುಗಳು ತರಕಾರಿ ಎಲ್ಲ ತರ್ಲಿಕ್ಕೆ ಮನೆಯಲ್ಲಿ ನನ್ನ ಕೈಯಲ್ಲಿ ಹಣ ಇಲ್ಲ. 1,000 ರೂಪಾಯಿ ಕೊಟ್ರೆ ನಾನೋಗಿ ತರ್ತೀನಿ. 1,000 ರೂಪಾಯಿ ಕೊಡ್ತೀರಾ? ಅದು ಮಾತ್ರ ಅಲ್ಲದೆ ಅತ್ತೆಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಅವರು ಕೂಡ ಕೆಲ್ಸಕ್ಕೆ ಬರಕ್ಕಾಗಲ್ಲ. ನಾನೊಬ್ಳೇ ಕೆಲಸ ಮಾಡ್ಬೇಕು. ಮನೇಲಿ ಎಲ್ಲ ಅಡಿಗೆ ಮಾಡಿದೀನಿ, ಬೆಳಿಗ್ಗೆನೆ ಕೆಲಸ ಮಾಡಿದೀನಿ. ನೀವು ಕೂಡ ಮಧ್ಯಾಹ್ನಕ್ಕೆ ಸ್ವಲ್ಪ ನೋಡ್ಕೊಂಡು ಅಡಿಗೆ ಮಾಡ್ಕೊಳ್ಳಿ. ಅತ್ತೆಗೆ ಬೇರೆ ಇವಾಗ ತುಂಬಾನೇ ಖರ್ಚಾಗುತ್ತೆ. ಹಾಗೆ ಹೇಳಿ ಪ್ರತಿದಿನ ಅವಳು ಕೆಲ್ಸಕ್ಕೆ ಹೊರಟೋಗ್ತಾ ಇದ್ಲು. ಮನೆಗೆ ಬಂದ ಸಂಬಂಧಿಕರ ಕೈಯಿಂದಾನೇ ಎಲ್ಲ ಕೆಲಸವನ್ನು ಮಾಡಿಸೋದ್ರಿಂದ ಬಂದವರು ಅಲ್ಲಿಂದ ಹೊರಟೋದ್ರು. ಸೊಸೆಯ ಬುದ್ಧಿವಂತಿಕೆಯನ್ನು ನೋಡಿ ಅತ್ತೆ ಕೂಡ ಸಂತೋಷಪಟ್ರು. ಅಷ್ಟರಲ್ಲಿ ಆ ಊರಿನ ದೊಡ್ಡ ಮನುಷ್ಯ ಎಲ್ಲರಿಗೂ ನೀರಿಗೆ ಸಹಾಯ ಆಗ್ಬೇಕು ಅಂತ ನೀರನ್ನು ಮನೆ ಹತ್ರ ತಂದು ಕೊಟ್ರು. ಹೀಗೆ ಮಾಡಿದ್ರಿಂದ ಎಲ್ಲರಿಗೂ ತುಂಬಾ ಸಹಾಯವಾಯಿತು.